ಮೇ 29ರಂದು ಪವಿತ್ರಾಗೆ ಹೇಳದೆ ದುಬೈಗೆ ಹೋಗಿದ್ರು ದರ್ಶನ್. ಇದಾದ ಬಳಿಕ ಪವಿತ್ರ ದರ್ಶನ್ ಜೊತೆ ಮುನಿಸಿಕೊಂಡಿದ್ರು. ವಿಜಯಲಕ್ಷ್ಮಿ ಜೊತೆಗೆ ದರ್ಶನ್ ದುಬೈಗೆ ಹೋಗಿರ್ತಾರೆ, ಅದು ಕೂಡ ಪವಿತ್ರಾಗೆ ಹೇಳಿದೆ. ಪವಿತ್ರ ಕೋಪ ಶಮನಕ್ಕೆ ಐಫೋನ್ 14 ಕೊಡಿಸಿ ಸಮಾಧಾನವನ್ನ ಪಡಿಸಿದ್ರು ದರ್ಶನ್. ದರ್ಶನ್ ಮತ್ತು ವಿಜಯಲಕ್ಷ್ಮಿ ದುಬೈಗೆ ಹೋಗಿದ್ದಕ್ಕೆ ಪವಿತ್ರ ಗೌಡ ಮುನಿಸ್ಕೊಂಡಿದ್ಲು ಅನ್ನೋ ವಿಷಯವೂ ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಆ ಮುನಿಸು ಶಮನಕ್ಕಾಗಿ ದರ್ಶನ್ ಅವರಿಗೆ ಐಫೋನ್ 14 ಕೊಡಿಸಿ ಸಮಾಧಾನ ಪಡಿಸಿದ್ರು ಅನ್ನುವಂತಹ ವಿಷಯವೂ ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಅವರು ತಮ್ಮ ಆನಿವರ್ಸರಿ ಸಲುವಾಗಿ ಹೋದಂತಹ ಸಂದರ್ಭದ ವಿಷಯ ಅಂತ ಕಾಣಿಸುತ್ತೆ. ದುಬೈಗೆ ಹೋಗಿದ್ರ ವಿಷಯ. ದುಬೈಗೆ ದರ್ಶನ್ ಮತ್ತು ವಿಜಯಲಕ್ಷ್ಮಿ ಗಂಡ ಹೆಂಡತಿ ಹೋಗಿದ್ದಾರೆ. ಇದರ ಬಗ್ಗೆ ಪವಿತ್ರ ಗೌಡಗೆ ಕೋಪ ಬಂದಿದೆ. ಸಹಜವಾಗಿ ಆ ಕೋಪ ದರ್ಶನ್ ಮೇಲೆ ತೋರಿಸ್ಕೊಂಡಿದ್ದಾರೆ, ಮುನಿಸ್ಕೊಂಡಿದ್ದಾರೆ. ಯಾಕೆ ಅಂದ್ರೆ ಪವಿತ್ರ ಗೌಡಗೆ ಹೇಳದೆಯೇ ದರ್ಶನ್ ದುಬೈಗೆ ಹೋಗಿದ್ದಾರೆ ವಿಜಯಲಕ್ಷ್ಮಿ ಜೊತೆಗೆ ಅನ್ನುವಂತಹ ಕಾರಣ. ಸೊ ಆ ಕಾರಣಕ್ಕಾಗಿ ದರ್ಶನ್ ವಾಪಸ್ ಬಂದ ನಂತರದಲ್ಲಿ ಪವಿತ್ರ ಗೌಡಗೆ ಪುಸ್ಲಾಯಿಸುವಂತಹ, ಸಮಾಧಾನ ಪಡಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಅದಕ್ಕಾಗಿ ಅವರು ಒಂದು ದುಬಾರಿ ಗಿಫ್ಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಐಫೋನ್ 14 ಅವರಿಗೆ ಉಡುಗೊರೆಯಾಗಿ ಕೊಡುವ ಮೂಲಕವಾಗಿ ಅವರ ಕೋಪವನ್ನ ಶಮನಗೊಳಿಸುವಂತಹ ಪ್ರಯತ್ನವನ್ನ ನಡೆಸಿದ್ದಾರೆ ಅನ್ನುವಂತಹ ವಿಚಾರವೂ ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಈ ಕೋಪದಲ್ಲಿದ್ದ ಪವಿತ್ರ ಗೌಡರನ್ನ ಇನ್ನಷ್ಟು ಮೆಚ್ಚಿಸಬೇಕು ಅನ್ನೋ ಕಾರಣಕ್ಕೆ ಈ ಘಟನೆಗಳು ಆಯ್ತಾ, ಏನ್ ಕಥೆ, ಅದರ ಎಲ್ಲ ವಿವರಗಳು ಕೂಡ ಒಂದೊಂದಾಗಿ ಲಭ್ಯವಾಗ್ತಾ ಹೋಗ್ತಾ ಇದೆ. ಶೆಡ್ನಲ್ಲಿ ರೇಣುಕಾ ಸ್ವಾಮಿಯನ್ನ ಮನಸ್ಸೋ ಇಚ್ಛೆ ಹಲ್ಲೆ ನಡೆಸಿದ್ದಾರೆ. ಆತನ ಮೆಸೇಜ್ಗಳನ್ನು ಕೂಡ ಓದಿಸಿದ್ದಾರೆ. ಕೊಲೆ ಆರೋಪಿಗಳ ಮಧ್ಯೆ ಫೋನ್ ಸಂಭಾಷಣೆ ಡೀಟೇಲ್ಸ್ ಲಭ್ಯವಾಗಿದೆ. ಪವಿತ್ರಾಗೆ 11 ಬಾರಿ ಕಾಲ್ ಮಾಡಿದ್ದಾರೆ ದರ್ಶನ್. ಈ ಘಟನೆಗೂ ಮುನ್ನ ಮತ್ತು ನಂತರ ಎಷ್ಟು ಕಾಲ್ಸ್ ಹೋಗಿದೆ ಅನ್ನುವಂತಹ ವಿವರಣೆ. ಪವನ್ ಮತ್ತು ಪವಿತ್ರ ನಡುವಣ 11 ಕಾಲ್ಗಳ ಸಂಭಾಷಣೆಯಾಗಿದೆ. ಪವನ್ ಮತ್ತು ದರ್ಶನ್ ಮಧ್ಯೆ 4 ಕಾಲ್ಗಳ ಸಂಭಾಷಣೆಯಾಗಿದೆ. ಅಂದ್ರೆ ಪವನ್ ದರ್ಶನ್ಗೆ ಮಾಡಿರಬಹುದು ಅಥವಾ ದರ್ಶನ್ ಪವನ್ಗೆ ಮಾಡಿರಬಹುದು. ಒಟ್ಟು ಟೋಟಲ್ 4 ಬಾರಿ ಕೊಲೆ ಆರೋಪಿಗಳ ಮಧ್ಯೆ ಫೋನ್ ಕಾಲ್ ಸಂಭಾಷಣೆಯಾಗಿದೆ. ಈ ಸಂಭಾಷಣೆಯ ಡೀಟೇಲ್ಸ್ ಕೂಡ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಯಾರ್ಯಾರಿಗೆ ಕಾಲ್ ಮಾಡಿದ್ದಾರೆ ಅನ್ನುವಂತಹ ವಿವರಣೆಗಳು ಕೂಡ ಸಿಕ್ಕಿದೆ. ಕೊಲೆ ಆರೋಪಿಗಳ ಮಧ್ಯೆ ಫೋನ್ ಸಂಭಾಷಣೆಯ ಡೀಟೇಲ್ಸ್ ಲಭ್ಯವಾಗಿದೆ. ಪವಿತ್ರಾಗೆ 11 ಬಾರಿ ಕಾಲ್ ಮಾಡಿದ್ದಾರೆ. ಪವನ್ ಮತ್ತು ಪವಿತ್ರ ಮಧ್ಯೆ 11 ಕಾಲ್ಗಳ ಸಂಭಾಷಣೆಯಾಗಿದೆ. ಪವಿತ್ರನೂ ಮಾಡಿದ್ದಾರೆ, ಆ ಕಡೆಯಿಂದ ಪವನ್ ಕೂಡ ಮಾಡಿದ್ದಾರೆ. ಇನ್ನು ಪವನ್ ಮತ್ತು ದರ್ಶನ್ ನಡುವಣ 4 ಕಾಲ್ಗಳ ಸಂಭಾಷಣೆಯಾಗಿದೆ. ದರ್ಶನೇ ಮಾಡಿದ್ರ, ಪವನೇ ಮಾಡಿದ್ರ, ಅದರ ವಿವರ ಕೂಡ ಇದೆ, ಇನ್ಕಮಿಂಗ್ ಔಟ್ ಗೋಯಿಂಗ್ ಅಂತ. ನಾಗರಾಜ್ಗೆ ದರ್ಶನ್ 1 ಬಾರಿ ಕಾಲ್ ಮಾಡಿದ್ದಾರೆ. ದರ್ಶನ್ ಮ್ಯಾನೇಜರ್ ನಾಗರಾಜ್ಗೆ 1 ಬಾರಿ ದರ್ಶನ್ ಕಾಲ್ ಮಾಡಿದ್ದಾರೆ. ವಿನಯ್ಗೆ ಸಹ ದರ್ಶನ್ 2 ಬಾರಿ ಫೋನ್ ಕಾಲ್ ಅನ್ನ ಮಾಡಿದ್ದಾರೆ. ವಿನಯ್ಗೆ 2 ಸರಿ ದರ್ಶನ್ನಿಂದ ಕಾಲ್ ಹೋಗಿದೆ. ದರ್ಶನ್ಗೆ ಪ್ರದೋಷ್ 1 ಬಾರಿ ಕಾಲ್ ಮಾಡಿದ್ದಾರೆ. ಇದೆಲ್ಲವೂ ಕೂಡ ಯಾವತ್ತಿನ ದಿನಾಂಕದ ಸಂಭಾಷಣೆ ಅನ್ನುವಂತಹ ವಿವರ ಕೂಡ ಲಭ್ಯವಾಗಿರುವಂಥದ್ದು. ಒಟ್ಟಾರೆಯಾಗಿ ಪವನ್ನಿಂದ ಯಾರ್ಯಾರಿಗೆ ಕಾಲ್ಸ್ ಹೋಯ್ತು, ಎಷ್ಟು ಕಾಲ್ಸ್ ಹೋಯ್ತು, ದರ್ಶನ್ನಿಂದ ಯಾರ್ಯಾರಿಗೆ ಎಷ್ಟು ಹೋಯ್ತು ಕಾಲ್ಸು, ಮತ್ತು ಎಷ್ಟು ಇನ್ಕಮಿಂಗ್ ಕಾಲ್ಸ್ ಬಂತು, ಪವಿತ್ರ ಗೌಡಗೆ ಯಾರೆಲ್ಲ ಕಾಲ್ ಮಾಡಿದ್ದಾರೆ, ಈ ಕೇಸ್ನಲ್ಲಿ ಫೋನ್ನ ಮೂಲಕವಾಗಿ ಮಾತುಕತೆಗಳು ಎಷ್ಟು ಆಗಿದೆ ಅನ್ನುವಂತಹ ಚಾಟ್ ಹಿಸ್ಟ್ರಿ ಇರಬಹುದು ಅಥವಾ ಕಾಲ್ ಹಿಸ್ಟ್ರಿ ಇರಬಹುದು, ಎಲ್ಲವನ್ನು ಕೂಡ ಕಲೆ ಹಾಕಿದ್ದಾರೆ ಪೊಲೀಸರು. ಅದರ ವಿವರಗಳು ಕೂಡ ಲಭ್ಯವಾಗಿದೆ. ಆ ಪ್ರಕಾರವಾಗಿ ಪವನ್ನಿಂದ ಹಲವಾರು ಬಾರಿ ಪವಿತ್ರ ಗೌಡಗೆ ಸುಮಾರು 11 ಬಾರಿ ಪವಿತ್ರ ಗೌಡ ಕಾಲ್ ಹೋಗಿದೆ. ದರ್ಶನ್ಗೂ ಒಂದು 11 ಕಾಲ್ ಹೋಗಿದೆ. ಈ ಕಡೆಗೆ ದರ್ಶನ್ ಪವಿತ್ರ ಗೌಡಗೂ ಕಾಲ್ ಮಾಡಿ ಹಲವು ಸರಿ ಮಾತನಾಡಿದ್ದಾರೆ. ವಿನಯ್ಗೂ ಕಾಲ್ ಮಾಡಿದ್ದಾರೆ. ಪ್ರದೋಷ್ ಜೊತೆಗೆ 1 ಬಾರಿ ಕಾಲ್ ಮಾಡಿ ಮಾತನಾಡಿದ್ದಾರೆ ಅನ್ನುವಂತಹ ವಿವರಣೆಗಳು ಲಭ್ಯವಾಗಿದೆ. ಒಟ್ಟಾರೆ ಆರೋಪಿಗಳ ಕಾಲ್ ಹಿಸ್ಟ್ರಿ, ಎಷ್ಟೊತ್ತು ಯಾರ್ಯಾರ ಜೊತೆಗೆ ಮಾತನಾಡಿದ್ದಾರೆ ಅನ್ನೋದು ಈ ಮೂಲಕವಾಗಿ ಗೊತ್ತಾಗ್ತಾ ಹೋಗ್ತಾ ಇದೆ.